ಪ್ರೈಸ್ ಲಾರ್ಡ್. ಮರಣವನ್ನು ಜಯಿಸಿ ಎದ್ದು ಬಂದಂತಹ, ಈಗಲೂ ಕೂಡ ಜೀವಿಸುತ್ತಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಪ್ರಿಯರೇ. ದೇವರ ಪವಿತ್ರಾತ್ಮನು ನಿಮ್ಮೊಳಗಡೆ ಇದ್ದಾನೆ. ಯಾವ ವ್ಯಕ್ತಿ ದೇವರನ್ನು ನಂಬಿ ರಕ್ಷಣೆ ಹೊಂದಿ ದೇವರನ್ನು ನಂಬಿ ಆತನಿಗೋಸ್ಕರ ಜೀವಿಸ್ತಾನೋ, ಯಾವ ವಿಶ್ವಾಸಿ, ಯಾವ ದೇವರ ಸೇವಕರು, ಅವರ ಒಳಗಡೆ ಪವಿತ್ರಾತ್ಮನು ಇದ್ದಾನೆ ಪ್ರಿಯರೇ. ದೇವರನ್ನು ನಂಬಿದಾಗ ಆತನು ಬಂದಾಯಿತು. ಆ ಪವಿತ್ರಾತ್ಮನು ಅಥವಾ ಆ ಪವಿತ್ರಾತ್ಮನನ್ನು ಯಾವಾಗಲೂ ಕೂಡ ನಾವು ಸಂತೋಷವಾಗಿ ಇಡಬೇಕಾಗ್ತದೆ. ಆತನು ನಮ್ಮೊಳಗಡೆ ಜೀವಿಸ್ತಾ ಇದ್ದಾನೆ. ಆತನು ಯಾವಾಗಲೂ ಸಂತೋಷದಿಂದ, ಸಮಾಧಾನದಿಂದ, ಯಾವುದೋ ಒಂದು ಇದರಲ್ಲಿ ನಾವು ಆತನನ್ನು ಒಂದು ಸುಳ್ಳನ್ನು ಹೇಳಿದ್ರೆ, ನಾವು ಸಡನ್ನಾಗಿ ಒಂದು ಸುಳ್ಳನ್ನು ಹೇಳಿದ್ರೆ ನಮ್ಮೊಳಗಡೆ ಇರುವಂತಹ ಪವಿತ್ರಾತ್ಮನು ನೊಂದುಕೊಳ್ತಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ನೀವು ಯಾವತ್ತಾದರೂ ಪವಿತ್ರಾತ್ಮನನ್ನು ದುಃಖಪಡಿಸಿರೋದಾದರೆ ಆತನು ಬಹಳಷ್ಟು ನೊಂದುಕೊಳ್ತಾನೆ. ಪವಿತ್ರಾತ್ಮನು ಬಹಳಷ್ಟು ಸೂಕ್ಷ್ಮವಾದ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಬಹಳಷ್ಟು ಸೂಕ್ಷ್ಮವಾದ ವ್ಯಕ್ತಿ, ಬಹಳಷ್ಟು ಸೆನ್ಸಿಟಿವ್ ಪರ್ಸನ್. ಹೋಲಿ ಸ್ಪಿರಿಟ್ ಈಸ್ ಎ ಸೆನ್ಸಿಟಿವ್ ಪರ್ಸನ್ ಪ್ರಿಯರೇ. ಆತನು, ನೀವು ದೇವರನ್ನು ನಂಬಿ ಅನೇಕ ವರ್ಷಗಳಾಗಿರಬಹುದು, 10 ವರ್ಷ, 15 ವರ್ಷ ಅಥವಾ 20 ವರ್ಷ, ಎಷ್ಟೇ ವರ್ಷಗಳಾಗಿರಬಹುದು. ಆತನಿಗೆ ಅನುಸಾರವಾಗಿ ಜೀವಿಸ್ತಾ ಇದ್ದೀರಾ, ಪವಿತ್ರಾತ್ಮನಿಗೆ ಅನುಸಾರವಾಗಿ ಜೀವಿಸ್ತಾ ಇದ್ದೀರಾ. ಪವಿತ್ರಾತ್ಮನು ಏನನ್ನು ಹೇಳ್ತಾನೋ ಅದನ್ನು ಮಾಡ್ತೀರಾ. ಪವಿತ್ರಾತ್ಮನು ಏನನ್ನು ಬೇಡ ಅಂತ ಹೇಳ್ತಾನೋ ಅದನ್ನು ಮಾಡದೆ ಬಿಡ್ತೀರಾ, ಮಾಡೋದಿಲ್ಲ ನೀವು. ಆಗ ದೇವರ ಆತ್ಮನು ನಿಮ್ಮೊಳಗಡೆ ಸಂತೋಷ ಪಡ್ತಾ ಇರ್ತಾನೆ, ಅಥವಾ ದೇವರು ಸಂತೋಷ ಪಡ್ತಾನೆ. ಪವಿತ್ರಾತ್ಮನು ಕರ್ತನಾದ ಯೇಸು ಕ್ರಿಸ್ತನು ಸಂತೋಷ ಪಡ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿದ್ದರಿಂದ ಆ ಪವಿತ್ರಾತ್ಮನು ಬಂದಾಯಿತು. ಆತನು ಸಕಲ ವಿಷಯದಲ್ಲೂ ಕೂಡ ನಿಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಸದಾ ಕಾಲವು ಎಂಥದೇ ಪರಿಸ್ಥಿತಿ ಇರಲಿ, ಅದು ಪ್ರಾಣ ಹೋಗುವಂತಹ ಪರಿಸ್ಥಿತಿ ಇರಲಿ, ನಿಮ್ಮ ಜೊತೆಯಲ್ಲಿ ಇರ್ತಾನೆ, ನಿಮಗೆ ಸಹಾಯವನ್ನು ಮಾಡ್ತಾನೆ. ನೀವು ಏನನ್ನು ಮಾತನಾಡಬೇಕು, ಎಲ್ಲಿ ಯಾವಾಗ ಏನನ್ನು ಮಾತನಾಡಬೇಕು ಅದನ್ನು ಆತನು ಮಾತನಾಡಿಸ್ತಾನೆ. ಆದರೆ ನಾನು ಹೇಳುವಂತಹ ಈಗ ಪವಿತ್ರಾತ್ಮನ ಬಗ್ಗೆ, ನೀವು ಎಷ್ಟೇ ವರ್ಷಗಳಾಗಿರಬಹುದು ದೇವರನ್ನು ನಂಬಿ, ಬಹಳಷ್ಟು ವರ್ಷಗಳು ಜೀವಿಸುತ್ತಾರೆ ಎಂಬುದು ಯೇಸು ಸ್ವಾಮಿಗೋಸ್ಕರ, ಸಭೆಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀರಾ, ಯಾವುದೇ ದೇವರ ವಾಕ್ಯದಲ್ಲಿ ಎಲ್ಲದರಲ್ಲೂ ಕರೆಕ್ಟಾಗಿ ನೀವು ಪಾಲಿಸ್ತಾ ಇದ್ದೀರಾ. ಆದರೆ ಒಂದು ಚಿಕ್ಕ ಒಂದು ಸುಳ್ಳನ್ನು ಹೇಳಿದ್ರು ಕೂಡ ಪವಿತ್ರಾತ್ಮನು ಆತನು ದುಃಖ ಪಡ್ತಾನೆ ನಿಮ್ಮ ಒಳಗಡೆ. ಅಥವಾ ಯಾರಿಗೋ ಒಂದು ಕೆಟ್ಟ ಮಾತನ್ನು ಅಥವಾ ಬೇರೆಯವರಿಗೆ ನೋಯಿಸುವಂಥ ಮಾತನ್ನು ಹಾಡಿದರೂ ಕೂಡ ಆತನು ಬಹಳಷ್ಟು ದುಃಖ ಪಡ್ತಾನೆ. ನೀವು ಪವಿತ್ರಾತ್ಮನನ್ನು ಇಂಥ ಕೆಲವು ಮಾತುಗಳಿಂದ ಅಥವಾ ನಿಮ್ಮ ಆಲೋಚನೆಗಳಿಂದ ಅಥವಾ ಪವಿತ್ರಾತ್ಮನ ಬಗ್ಗೆ ವಾಕ್ಯ ಹೇಳ್ತಾ ಹೋದರೆ ದೇವರ ವಾಕ್ಯವನ್ನು ಬಹಳಷ್ಟು ಸಮಯ ಬೇಕಾಗ್ತದೆ. ಆದರೆ ಇಲ್ಲಿ ಪವಿತ್ರಾತ್ಮನು ಒಬ್ಬ ಸೂಕ್ಷ್ಮವಾದ ವ್ಯಕ್ತಿಯಾಗಿದ್ದಾನೆ. ಆತನನ್ನು ನೀವು ಆತನಿಗೆ ಅನುಸಾರವಾಗಿ ನಡೆದುಕೊಳ್ಬೇಕು. ಆಗ ಮಾತ್ರ ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ, ದೇವರ ಆಶೀರ್ವಾದಗಳಿರ್ತದೆ. ಆತನನ್ನು ದುಃಖಪಡಿಸಬೇಡ್ರಿ. ಒಂದು ವೇಳೆ ಇದುವರೆಗೂ ನೀವು ದುಃಖಪಡಿಸಿದ್ರೆ, ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದುಃಖಪಡಿಸಿದ್ರೆ, ಪವಿತ್ರಾತ್ಮನತ್ತ ನೀವು ಕ್ಷಮೆಯನ್ನು ಕೇಳ್ಕೊಳ್ರಿ, ಆತನ ಕ್ಷಮಿಸ್ತಾನೆ. ಒಂದು ವೇಳೆ ನೀವು ಅನೇಕ ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತೀರ, ಬಹಳಷ್ಟು ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತೀರ, ಅಥವಾ ಆಶೀರ್ವಾದಗಳು ಏನೋ ಒಂದು ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀರ, ಆ ಕಾರ್ಯಗಳು ಅನೇಕ ಸಮಯಗಳಲ್ಲಿ ಆಗದ ಹಾಗೆ ಆಗ್ತದೆ, ತಡೆಗಳಾಗ್ತದೆ. ಆದರೆ ಅದರೆಲ್ಲ ಅನೇಕ ಸೂಚನೆಗಳಿದೆ. ಪವಿತ್ರಾತ್ಮನನ್ನು ನಾವು ನೋಯಿಸಿರುವಾಗ ಪ್ರಾರ್ಥನೆಗಳೇ ತಡೆ ಹಾಕ್ತದೆ. ಅನೇಕ ಅಡ್ಡಿ ತಡೆಗಳನ್ನು ಹೇಳಬಹುದು. ಪವಿತ್ರಾತ್ಮನ ನೋಯಿಸಿದಾಗ ಅನೇಕ ಕಾರ್ಯಗಳು ಜೀವಿತದಲ್ಲಿ ನಡೆಯೋದಿಲ್ಲ, ಆಶೀರ್ವಾದದ ಕಾರ್ಯಗಳು. ನಾವು ಪ್ರಾರ್ಥಿಸ್ತಾ ಇರ್ತೀವಿ ಅಷ್ಟೇ, ಆದರೆ ಪವಿತ್ರಾತ್ಮನ ಅದಕ್ಕಿಂತ ಮುಂಚೆ ನೋಯಿಸಿರ್ತೀವಲ್ಲ, ಮಾತುಗಳಿಂದ, ನಡೆಯಿಂದ, ನುಡಿಯಿಂದ, ಆಲೋಚನೆಯಲ್ಲಿ, ಯೋಚನೆಯಲ್ಲಿ, ಬೇರೆಯವ್ರಿಗೆ ಯಾರೋ ಯೇಸ್ವಾಮಿ ನಂಬಿರ್ತೀವಿ, ವಿಶ್ವಾಸಿಗಳೇ, ದೇವ್ರ ಸೇವಕರೇ, ಬೇರೆ ಯಾರಿಗೋ ಏನೋ ಅಂದ್ಬಿಡೋದು ಅಥವಾ ಒಡೆಯೋದು ಅಥವಾ ಬೇರೆಯವರ ಮನಸ್ಸನ್ನು ನೋಯಿಸೋದು, ಆಗ ಪವಿತ್ರಾತ್ಮ ನಿಜವಾಗಲೂ ನಿಮ್ಮೊಳಗಡೆ ದುಃಖ ಪಡ್ತಾನೆ. ನೀವು ನಿಜವಾಗಲೂ ಪವಿತ್ರಾತ್ಮನಿಗೆ ದುಃಖಪಡಿಸಿರೋದಾದರೆ, ಆ ಒಂದು
ಫೀಲಿಂಗ್ ನಿಮ್ಮಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇರುವಾಗ ಆಗೋದಾದರೆ ಪವಿತ್ರ ಆತ್ಮನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು, ದೇವರೇ ನನ್ನನ್ನು ಕ್ಷಮಿಸು, ನಾನು ತಿಳಿದೋ ತಿಳಿಯದೆಯೋ ನಿನ್ನನ್ನು ದುಃಖಪಡಿಸಿದರೆ ನನ್ನನ್ನು ದಯವಿಟ್ಟು ಕ್ಷಮಿಸು ಪವಿತ್ರ ಆತ್ಮನೆ ಎಂಬುದಾಗಿ ನೀವು ಕೇಳಿಕೊಳ್ಳೋದಾದರೆ ದೇವರು ನಿಜವಾಗಲೂ ನಿಮ್ಮನ್ನು ಕ್ಷಮಿಸ್ತಾನೆ. ಪ್ರಿಯರೇ, ನಿಮ್ಮ ಪ್ರಾರ್ಥನೆಗಳ ಅನೇಕ ಅಡ್ಡಿಗಳಿರ್ತದೆ, ಪ್ರಾರ್ಥನೆ ಮಾಡ್ತಾ ಇರ್ತೀರ, ಅನೇಕ ಆಗೋದಿಲ್ಲ, ಉತ್ತರ ಸಿಗ್ತಾ ಇರೋದಿಲ್ಲ. ಪವಿತ್ರಾತ್ಮನು ನೊಂದುಕೊಂಡಂತಹ ನಿಮಿತ್ತ ಅನೇಕ ಸಮಯಗಳಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರ್ತದೆ ಪ್ರಿಯರೇ. ಹಾಗಾಗಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಳ್ಳ್ರಿ, ಅಥವಾ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟು, ನಿನ್ನನ್ನು ಪವಿತ್ರಾತ್ಮನೇ ನಾನು ನೋಯಿಸಿದರೆ ನನ್ನ ಕ್ಷಮಿಸಿ ಎಂಬುದಾಗಿ ಬೇಡಿಕೊಳ್ಳುವಾಗ ಆ ಎಲ್ಲ ಅಡ್ಡಿತಡೆಗಳು ಹೋಗಿ ನಿಮ್ಮ ಪ್ರಾರ್ಥನೆಗಳು ದೇವರ ಸಮ್ಮುಖಕ್ಕೆ ಹೋಗಿ ನಿಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ನೀವು ಆಶೀರ್ವಾದವನ್ನು ಹೊಂದುತ್ತೀರ ದೇವರಿಂದ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.